ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಅದ್ಭುತವಾದಂಥ ಡ್ರಿಂಕ್ ಅಂತೂ ಹೇಳ್ಬೋದು, ಪೌಡ್ರ್ ಆದರೂ ಮಾಡಿಕೊಂಡು ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಅಗಸೆ ಬೀಜ ಮತ್ತು ರಾಗಿಯನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಅದ್ಭುತವಾದಂಥ ಡ್ರಿಂಕನ್ನು ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಅಗಸೆ ಮತ್ತು ರಾಗಿ, ಕೆಂಪು ಕಲ್ಲು ಸಕ್ಕರೆ, ಬಾದಾಮಿ, ಗೋಡಂಬಿ, ಒಂದು 4 ಲವಂಗ, ಒಂದೆರಡು ಏಲಕ್ಕಿ ತಗೊಂಡಿದ್ದೀನಿ. ಇದನ್ನು ನೀವು ಅನ್ನಕ್ಕಾದರೂ ಹಾಕ್ಕೋಬೋದು ಅಥವಾ ಮಜ್ಜಿಗೆಗಾದರೂ ಹಾಕೊಂಡು ಕುಡಿಬೋದು, ಮತ್ತು ಮಕ್ಕಳಿಗೆ ಹಾಲಲ್ಲಾದರೂ ಹಾಕಿ ಕುಡಿಸ್ಬೋದು. ನಾನೀಗ ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕುಡ್ಸೋಕ್ಕೆ ಮಾಡ್ತಾ ಇರೋದು. ನೋಡಿ, ನಾನಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಆನ್ ಮಾಡಿ ರಾಗಿನ ನಾನು ಮುಂಚೆನೇ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ. ಸ್ವಲ್ಪ ರಾಗಿನ ಹಿಟ್ಟು ಮಾಡ್ಸೋಕ್ಕೆ ಅಂಥೇಳಿ ಅದರಲ್ಲೇ ಈ ರಾಗಿನ ನಾನೀಗ ಸ್ವಲ್ಪ ಹುರಿತಾ ಇದ್ದೀನಿ. ನೀವು ರಾಗಿನ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಈ ರೀತಿ ಹುರಿಬೇಕು. ನೋಡಿ, ಹುರಿತಾ ಇದ್ದೀನಿ. ಈ ರೀತಿ ಬ್ರೌನ್ ಕಲರ್ ಬರಬೇಕು, ಆ ರೀತಿ ಹುರಿಬೇಕು. ರಾಗಿನ ಚೆನ್ನಾಗಿ ಹುರಿದ್ರೆ ಚೆನ್ನಾಗಾಗುತ್ತೆ ಪೌಡ್ರ್. ಈಗ ನಾನು ಮತ್ತೆ ಅಗಸೆನ ಹುರಿತಾ ಇದ್ದೀನಿ. ಈ ಅಗಸೆ ಬೀಜ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ, ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು. ಸರ್ವ ರೋಗಗಳಿಗೂ ಮದ್ದಂತ ಹೇಳ್ಬೋದು. ಅಷ್ಟು ಉಪಯೋಗ ಇದೆ ನಮಗೆ ಈ ಅಗಸೆ ಬೀಜದಿಂದ. ಇದರಿಂದ ಏನೆಲ್ಲ ರೆಸಿಪಿಗಳನ್ನು ಮಾಡ್ತಾರೆ, ತುಂಬಾ ಮಾಡ್ತಾರೆ. ಇದು ನಮಗೆ ಕೂದಲಕ್ಕೂ ತುಂಬಾ ಒಳ್ಳೆಯದು. ಹೀಗೆ ನಾವು ಹುರಿದ್ಬಿಟ್ಟು ಹಾಗೇನೂ ತಿನ್ಬೋದು, ತಿನ್ನೋಕೆ ಟೇಸ್ಟ್ ಇರುತ್ತೆ ಅದು. ಹಾಗೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮ ಎಲ್ಲ ಚಟ್ನಿ ಪುಡಿ ಮಾಡಬೇಕಾದ್ರೆಲ್ಲ ಹೀಗೆ ಹುರಿದಿಟ್ಟಾಗ ನಾವು ತಿಂತಾನೇ ಇದ್ವಿ. ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ತಿಂತಾಯಿದ್ವಿ. ತುಂಬಾ ಟೇಸ್ಟಾಗಿರುತ್ತೆ ಅದು ತಿನ್ನೋಕ್ಕೆ. ಇದು ತುಂಬ ಒಳ್ಳೆಯದು ನಮಗೆ. ಇದು ಅಗಸೆ ಬೀಜ BP ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲು ಮತ್ತು ವೆಯ್ಟ್ ಲಾಸ್ ಮಾಡುತ್ತೆ. ಸುಮಾರು ಉಪಯೋಗಗಳು ಇದೆ ಅದಕ್ಕೆ ಅಗಸೆ ಬೀಜದಿಂದ. ಆದಷ್ಟು ನೀವು ಅಗಸೆ ಬೀಜನ ಯೂಸ್ ಮಾಡಿ. ಇಲ್ಲಿ ನಾನು ಒಂದು 4 ಸ್ವಲ್ಪ ಗೋಡಂಬಿ, ಬಾದಾಮಿನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಈ ರೀತಿ ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಇದನ್ನು ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಒಳ್ಳೆಯದಾಗುತ್ತೆ. ಆಮೇಲೆ ನಾವೀಗ ಅಂಗಡಿಯಿಂದ ತಂದು ಬೇರೆ ಪೌಡ್ರೆಲ್ಲ ಹಾಕಿ ಕುಡಿಸೋಕ್ಕಿಂತ ಈ ರೀತಿ ಪೌಡ್ರ್ ಮಾಡಿಟ್ಕೊಂಡು ಮಕ್ಕಳಿಗೆ ಒಂದು ಸ್ಪೂನಲ್ಲಿ ಹಾಲಲ್ಲಿ ಹಾಕಿ ಕುಡಿಸಿದ್ರೆ ಒಳ್ಳೆಯದು, ಚೆನ್ನಾಗಾಗುತ್ತೆ. ಅವ್ರಿಗೂ ಕೂಡ ಹೆಲ್ದಿಯಾಗಿ ಇರ್ತಾರೆ. ನಾವು ದೊಡ್ಡವರು ಕೂಡ ಇದನ್ನು ಹಾಕ್ಕೊಂಡು ಕುಡಿಬೋದು, ಮಜ್ಜಿಗೆಗೂ ಹಾಕೋಬೋದು ಇದನ್ನು. ನೋಡಿ, ಈಗ ಒಂದು ರೌಂಡ್ ಎಲ್ಲನೂ ಕೂಡ ಅಗಸೆ ರಾಗಿ ಎಲ್ಲ ಹಾಕಿ ಒಂಚೂರು ಬಿಸಿ ಮಾಡಿದ್ನಲ್ಲ, ಅದೆಲ್ಲ ಬಿಸಿಯಾಗಿತ್ತು. ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ಸ್ವಲ್ಪ ಹೊತ್ತು ನಾನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನು ನಾವು ಫುಲ್ ನುಣ್ಣಗೆ ಪುಡಿ ಮಾಡಬೇಕು. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆ ಹಾಲಿಗೆ ಕುಡಿಸೋದ್ರಿಂದ ನಾನು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಮಜ್ಜಿಗೆಗೆಲ್ಲ ಆದರೆ ಹಾಕೋದೇನು ಬೇಡ. ನೋಡಿ, ಈಗ ಅದನ್ನು ನಾನು ರುಬ್ಬಿದ್ದೀನಿ. ಈ ರೀತಿ ತರಿಯಾಗಿದೆ. ಈಗ ನಾನು ಅದಕ್ಕೆ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಮಜ್ಜಿಗೆಗೆ ಅನ್ನಕ್ಕೆಲ್ಲ ಹಾಕೋಬೇಕು ಅಂದರೆ ಕಲ್ಲು ಸಕ್ಕರೆ ಹಾಕೋದೇನು ಬೇಡ, ಸ್ಕಿಪ್ ಮಾಡ್ಬೋದು. ನೀವು ಈ ರೀತಿ ಮಾಡಿ ಬಿಸಿ ಅನ್ನಕ್ಕೂ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹೀಗಿದೆ ನೋಡಿ, ನಾನು ಫುಲ್ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈಗ ಈ ರೀತಿ ಆಗಿದೆ ಅದು ಮಿಕ್ಸಿ ಮಾಡಿದ್ದು. ತುಂಬ ನೈಸಾಗಿ ಪೌಡ್ರ್ ಆಗಬೇಕದು. ಸ್ವಲ್ಪ ಅದು ಬಿಸಿ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಇದು ಗಂಟು ಉಂಡೆ ಆಗಿದೆ. ನೀವು ಬೇಕಾದ್ರೆ ಬೇರೆ ಬೇರೆ ಸಪ್ರೇಟಾಗಿ ಮಿಕ್ಸಿ ಮಾಡಿಕೊಂಡ್ರೆ ನೈಸಾಗಿ ಪೌಡ್ರ್ ಸಿಗುತ್ತೆ. ನಿಮಗೆ ಬೇಕಂದರೆ ನೀವು ಆ ರೀತಿ ಮಾಡಿಬಿಟ್ಟು ಜರಡಿನೂ ಹಿಡ್ಕೋಬೋದು. ಇಲ್ಲಿ ಕಲ್ಲು ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗೆ ಆಗುತ್ತೆ ಅದು. ನೀವು ಹಾಗೆ ಡ್ರೈ ಪೌಡ್ರ್ ಮಾಡಿಕೊಂಡ್ರೆ ಹಾಗೂ ಮಾಡ್ಕೋಬೋದು. ನೋಡಿ, ನಾನು ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಒಂದು ವಾರದ ತನಕ ಯೂಸ್ ಮಾಡ್ಬೋದು. ಈಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಹಾಲಿಗೆ ಹಾಕ್ಕೊಂಡು ಕುಡಿಯೋದು ಅಂತ. ನಾನಿಲ್ಲೊಂದು ಲೋಟ ಹಾಲು ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು 1 ಸ್ಪೂನ್ ಹಾಕಿ ಕುಡಿಸಿದ್ರೆ ತುಂಬಾ ಒಳ್ಳೆಯದು. ಇದಕ್ಕೆ ನಾನು 1 ಸ್ಪೂನ್ ಬೆಲ್ಲ ಹಾಕೋತಾ ಇದ್ದೀನಿ. ಮಕ್ಕಳಿಗಾದರೆ ಬೆಲ್ಲ ಬೇಡ. ಈ ದೊಡ್ಡವ್ರು ಯಾರಾದರೂ ಹಾಲು ಕುಡಿಬೇಕು ಅಂತ ಇದ್ದಾಗ ನಾವು ಬೆಲ್ಲ ಹಾಕ್ಕೋಬೋದು. ನಿಮ್ಗೆ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅರಿಶಿನ ಪೌಡ್ರ್ ಹಾಕೋದು ಇಷ್ಟೇ. ಅದು ಪ್ಯೂರ್ ಇದ್ದರೆ ಹಾಕಿ, ನೀವು ಮನೆಯಲ್ಲೇ ಮಾಡಿರುವಂಥ ಅರಿಶಿನ ಪೌಡ್ರ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನೋಡಿ, ಈಗ ಆರೋಗ್ಯಕರವಾದ ಅಗಸೆ ಬೀಜದಿಂದ ಪೌಡ್ರು ರೆಡಿಯಾಗಿದೆ.
ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.